ಸೊ ಗೈಸ್ ಎಲ್ಲ ಹೊರಗೆ ಆಚೆ ಹೋಗೋಕ್ಕೆಲ್ಲ ರೆಡಿ ಆಗ್ತಿದ್ದೀವಿ. ನಾನು ರೆಡಿ ಆಗಿದ್ದು ಸ್ನಾನ ಮಾಡ್ಕೊಂಡು ಅಮ್ಮ ಇವಾಗ ಡ್ಯೂಟಿಯಿಂದ ಬಂದರು. ನಮ್ಮ ಅಕ್ಕ ರೆಡಿ ಆಗ್ತಾಳೆ. ಓಕೆ ಸರ್ ಸೋಲಿ ಸೊ ಹೊರಡೋಣ ಬನ್ನಿ. ಸೊ ಗೈಸ್ ಹೊರಡ್ತಾ ಇದ್ದೀವಿ. ನೋಡಿ ಹಾಯ್ ಇದು ಬೆಲ್ಟ್ ಆಗ್ತದೆ ಗೈಸ್. CNG ರಶ್ ನೋಡಿ ಎಷ್ಟಿದೆ. ಕ್ಯೂ ಈಗ ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಅಂತ. ಅಲ್ಲೊಂದು ಕಾರು, ಅಲ್ಲೆರಡು ಕಾರ್ ಇದೆ, ಇಲ್ಲಿ 3 ಕಾರ್ 4 ಕಾರ್ ಇದೆ. ಎರಡು ಸೈಡ್ ಆಗ್ತದೆ. ಚೆನ್ನಾಗಿದೆ ಗೈಸ್. ಗಾಡಿಗೆ ಗ್ಯಾಸ್ ಹಾಕ್ಸಿದಾಯ್ತು. CNG ಸ್ಟೇಷನ್ ಹೋಗೋಣ ಬನ್ನಿ. ಗೈಸ್ ಆರ್ಡ್ರ್ ಮಾಡಿದ್ದಾರೆ ನಮ್ಮಮ್ಮ. ಏನು ಆರ್ಡ್ರ್ ಮಾಡೋಣ ಬೋಲ್ವಾ? ಅದು ವರ್ಷ ಅಮ್ಮ ಒಬ್ಬರೇ ತಿನ್ನತ್ತೆ ಗೈಸ್. ನಮ್ಮ ಅಕ್ಕ ಅದಲ್ಲ 1 ಸ್ಪೂನ್ ತಿಂತಾಳೆ ಅಷ್ಟೇ. 1 ಸ್ಪೂನು ತಿನ್ನಲ್ವಾ? ಅದೇ ಇನ್ನೇನು ತಿಂತ ಬಕಾಸುರನೇ ಇವನು. ಅದೇ ನಮಗೆ ಹೇಳ್ತಾನೆ. ಪಪ್ಪ ಎಲ್ಲ ಹೋದ್ರು ಬದಲಿಲ್ಲ. ಮಂಡ್ಯದ ಗಂಡು ಮುತ್ತಿನ ಚೆಂಡು ನಾನಿಮ್ಮೂರ ಬಂದು ಸಂಗಕ್ಕೆ ಮಂಡ್ಯದ ಗಂಡು ಮಸಾಲೆ ಪುರಿ ಬಂತು. ನಮ್ಮಮ್ಮ ಫಸ್ಟ್ ಬೈಟ್ ತಿನ್ನೋಣ ಬನ್ನಿ. ಇದು ಕಾವೇರಿ ಸರ್ಕಲಲ್ಲ ಏನೇ ಇವಾಗ ರಿಂಗ್ ರೋಡ್ ಅಲ್ಲ, ರಿಂಗ್ ರೋಡ್ ಹೆಬ್ಬಾಳಿ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದ ರೋಡೆ. ಪಾನಿಪುರಿ ಬಂತು. ಇದು ದಹಿಪುರಿ. ಅಲ್ಲಿ ಗೋಬಿ ಹೇಳಿದ್ದೀನಿ. ಗುಳುಮ್ ಸ್ವಾಹ. ಸ್ವಲ್ಪ ಮಸಾಲೆ ಪುರಿ ತಿಂತಾರೆ. ಇವಾಗ ನಾವು ದಹಿಪುರಿ ತಿನ್ನೋಣ. ಕಳಿಸಿದ್ದು ನನ್ನ ಫೇವ್ರೇಟು. ಗೈಸ್ ಯಾವ ಗೋಬಿ? ಇದು ಪಾಲಕ್ ಗೋಬಿನಾ? ಇದು ಪಾಲಕ್ ಗೋಬಿ. ನಾರ್ಮಲ್ ಗೋಬಿನ ಆರ್ಡ್ರ್ ಮಾಡಿದ್ದಾರೆ. ಗೈಸ್ ಇದು ನಾರ್ಮಲ್ಲು, ಇದು ಪಾಲಕ್ಕು, ಇದು ನಾರ್ಮಲ್ಲು. ಟೇಸ್ಟ್ ನೋಡೋಣ ಇದು ಹೆಂಗಿರುತ್ತೆ. ಗೈಸ್ ಸುಕ್ಕ ತರಿಸಿದ್ರು. ನಮ್ಮ ಮಕ್ಕಳು ಬಯಕ್ಕೆ ಹೋಗ್ತೀನಿ. ನಾನು ತಿಂತೀನಿ ಬನ್ನಿ. ನಿಂದು ಎಷ್ಟೇ ಆಗಲಿ ಅಂದ್ರೆ ಒಳಗೋಗುತ್ತೆ. ಸೊ ಗೈಸ್ ಎಲ್ಲ ತಿನ್ಕೊಂಡು ಹೋಗ್ತಾ ಇದೀವಿ. ನೋಡ ಬನ್ನಿ ಹೇಗಾದ್ರು ಸುಕ್ಕ ಚೆನ್ನಾಗಿ ಬಟ್ ಏನಂದ್ರೆ ಸುಕ್ಕ ನಾವು ಮಾಮೂಲಿ ಕೇಳ್ತೀವಲ್ಲ ಅವಾಗ ಚೆನ್ನಾಗಿ ಕೊಡ್ತಾರೆ. ಅದು ಒಂಥರ ಮಸಾಲ ಎಲ್ಲ ಹಾಕ್ತಾರೆ. ಅದಕ್ಕೆ ಗರಂ ಮಸಾಲ ಇದೊಂಥರ ಸ್ವಲ್ಪ ಸ್ವೀಟ್ ಥರ ಇತ್ತು. ಈಗ ಸ್ವಲ್ಪ ಏನೋ ಸ್ವೀಟ್ ಇದಾಗ್ತಿದೆ. ನೆಕ್ಸ್ಟ್ ಟೈಮಿಂದ ಅಂಗಿಸ್ಕೋಬೇಕು. ದುಡ್ಡು ಕೊಟ್ಟು ಇಸ್ಕೊಂಡ್ರೆ ಹಿಂಗೆ ಇರುತ್ತೆ. ನೋಡ ಬನ್ನಿ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಳ್ಳೋದೆ. ಗೈಸ್ ನಮ್ಮಮ್ಮಂಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟಾರೆ. ಇಲ್ತಿದ್ಮೇಲೆ ನಮ್ಮಮ್ಮ ಕಾರ್ನರ್ ರೋಸಿ ಹೋಗೋಣ ಅಂತ ಎಲ್ಲ ಖರ್ಚು ಮಾಡ್ತೀನಿ. ಅವಾಗ ಕೊನೆಗೆ ಹೇಳಂತೆ. ಇವಾಗ ನಾವೇನಾದರೂ ಹೇಳಿದ್ವ? ನಮ್ಮ ಅಮ್ಮನೇ ಹೇಳಿದ್ದ ಕಾರ್ನರ್ ಹೌಸ್ಗೆ ಹೋಗೋಣ ಹಾಕು ಅಂತ ಹೇಳ್ಬಿಟ್ಟು ನಾನು ಹೋಗಿಬಿಡು ನೆಕ್ಸ್ಟ್ ಟೈಮ್ ಹೋಗೋದು ತಿನ್ನೋಣ ಅಂತಾನೆ ಹೇಳಿದ್ದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನಮ್ಮಮ್ಮನೇ ಹೇಳ್ತಾವ್ರೆ ಹೋಗೋಣ ಕಾರ್ನರ್ ಹೌಸಿಗೆ ಲೊಕೇಶನ್ ಹಾಕು ಅಂತ. ಹೋಗೋಣ ಬನ್ನಿ. ಸೊ ಈಗ ಕಾರ್ನರ್ ಹೌಸಿಗೆ ಹೋಗೋಣ ಬನ್ನಿ ಗೈಸ್. ಇಲ್ಲಿ ಗೋಕುಲಂ ವಿವಿ ಮೊಹಲ್ಲಾ ಗೋಕುಲಮಲ್ಲಿ ಇರೋದು ಅನಿಸುತ್ತೆ. ಹಂಗಿನ ಕಟ್ಟ ಗೊತ್ತಿಲ್ಲ. ಇಲ್ಲಿ ಗೋಕುಲಂ ಇರೋದಾ? ಗೋಕುಲಮಲ್ಲಿ ಇರೋದು. ಮೇಲೆ ಹೋಗೋದು
5 minutes later. ಸೊ ಗೈಸ್ ಬಂದಿದ್ವಿ ಕಾರ್ನರ್ ಹೌಸ್ಗೆ. ದೊಡ್ಡೋದಾಗಿ ಹೋಗೋಣ. ಅಲ್ಲಿದೆ ಫ್ರಂಟಲ್ಲಿ ಸ್ಟಾರ್ಟಿಂಗಲ್ಲಿ ಇದೆ. ಸೊ ಗೈಸ್ 11 ಏನು ಓದ್ತಾರೆ ಅದಕ್ಕೆ ಗೊತ್ತಿಲ್ಲ. ಸೊ ಅಲ್ಲಿದೆ ನೋಡಿ ಕಾರ್ನರ್ ಹೌಸ್ ಕಾಣಿಸ್ತಿದ್ಯಾ? ಕಾರ್ನರ್ ಹೌಸ್ ಇಲ್ಲೇ ಕೂತಿದ್ದಾರೆ. ಒಂದು ಕಡೆ ಬಿಸಿ ಇದೆ, ಒಂದು ಕಡೆ ತಣ್ಣಗಿದೆ ಇದು. ತೊಳಿ ಹಾಂ ಇದೇನಾಗ್ತದೆ ಹೆಸರು ಹೇಳೋಕ್ಕಾಗ್ತಿಲ್ಲ. ಯಾರಿದು? ಬ್ರೌನಿ ಫಡ್ಜ್ ಒಂದು, ಬ್ರೌನಿ ಫ್ರೆಂಚ್ ಒಂದು, ಇದು ಕೇಕ್ ಮೊಕ್ಕ. ಇದು ಫಸ್ಟ್ ಬೈಟ್ ಹೆಂಗಿದೆ? ಚೆನ್ನಾಗಿದೆಯಾ? ಹೇಗಿದೆ? ಚೆನ್ನಾಗಿದೆಯಾ? ಹೇಗಿದೆ? ನಮ್ಮ ಅಕ್ಕ ಬರುತ್ತೆ. ಹಾಂ BMW ಏನಾಯ್ತು? ಉಂಟೇನೋ ಅದೇ ಬಿಸಿ ಇರುತ್ತಲ್ಲ ಟೇಸ್ಟ್ ಬೇರೆ ಲೆವೆಲ್. ಕಾಫಿ ಟೇಸ್ಟ್ ಬರ್ತಾಯಿದೆ ಇದು ತಾನೆ? ಇದು ಕಾಫಿ ಟೇಸ್ಟ್ ಬರ್ತಾಯಿದೆ. ಕೆಳಗೆ ತಣ್ಣಗಿದೆ, ಮೇಡೆ ಬಿಸಿ ಇದೆ ತಾನೆ? ತಿಂಗಳು ಸಿಗ್ತೀನಿ ಗೈಸ್. ಈಗಾಗಲೇ ಖಾಲಿ ಆಗ್ತಾ ಬಂತು, ಅದಿನ್ನೂ ಖಾಲಿ ಆಗ್ತಿಲ್ಲ. ಬಿಕಾಸ್ ಇದು ಚೆನ್ನಾಗಿತ್ತು. ಕೆಳಗೆ ಐಸ್ ಕ್ರೀಮ್ ಹಾಕಿದ್ರು, ಇದಕ್ಕೆ ಐಸ್ ಕ್ರೀಮ್ ಹಾಕಿರಲಿಲ್ಲ. ಹಿಂಗೆ ಚೆನ್ನಾಯ್ತಾ? ಹೆಂಗಿತ್ತು ಅಪ್ಪ? ಹೆಂಗಿತ್ತು? ಚೆನ್ನಾಯ್ತಾ? ನಮ್ಮಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ದಾರೆ. ಚೆನ್ನಾಗಿತ್ತು. ನನಗೆ ಅದಕ್ಕಿಂತ ಇದು ಇಷ್ಟ ಆಯ್ತದೆ. ಏನಕ್ಕ ಇದು 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 ಬ್ರೌನಿ ಫಡ್ಜ್. ಚೆನ್ನಾಗಿತ್ತು ಟೇಸ್ಟು. ಮಕ್ಕ ಆಗಲೇ ಅಲ್ಲಿ ಹೋಗಿದ್ದಾಳೆ. ವರ್ಷಿತಾ ಹೇಗಿತ್ತು? ಇನ್ನೊಂದ್ಸಲಿ ಹೇಳು. ಕಾರ್ನರ್ ಹೌಸ್ ಯಾವ ರೋಡಿದು? ಡಿ ಮೊಹಲ್ಲಾ. ವಿ ವಿ ಮೊಹಲ್ಲಾ. ಯಾವುದು? ಯಾವ ರೋಡಿದು? ಗೋಕುಲಂ ಸಾರಿ, ಗೋಕುಲಂ ರೋಡ್, ಗೋಕುಲಂ ಸಿಟಿ. ಲವ್ ಬರ್ಡ್ಸ್ ಇವರು ಹಿಂದೆ ಬರ್ತಾರೆ. ಲೆವೆನ್ ಚೆನ್ನಾಗಿದೆ. 11 ಚೆನ್ನಾಗಿ 11. ಅದು ಇಂಗ್ಲೀಷ್ ಪದಗಳು ಹೆಂಗೆ ಪ್ರೊನೌನ್ಸ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. 11 ತಾನೆ? 11 ಗೈಸ್ 11. ಅಯ್ಯೋ ಆ ಕಡೆಯಿಂದ ಗಾಡಿ, ಈ ಕಡೆಯಿಂದ ಗಾಡಿ. ಬ್ಲಾಸ್ಟರ್ ಫಿಟ್ನೆಸ್. ಸೊ ಗೈಸ್ ಹೊರಟಿದ್ದೀವಿ. ಏನಾರ ಬನ್ನಿ ಡೈರೆಕ್ಟ್ ಮನೆಗೆ. ಇಲ್ಲ ಆದರೆ ನಮ್ಮ ಅಮ್ಮ ಹಿಂಗೆ ಕೊಡಲಿಲ್ಲ ಗೈಸ್ ದುಡ್ಡು. ನಮ್ಮ ಅಕ್ಕ ಕೊಟ್ಟಿದ್ದು ಪಾಪ. ನಿಮ್ಮ ಅಕ್ಕಗೆ ನಾನೀಗ ಅಕ್ಕಗೆ ಹಾಕ್ರಿ. ಹೋದ್ರೆ ನನ್ನ ಹತ್ರ ಕೇಳೋದೆಲ್ಲ 1 ಡಬಲ್ ಅಮೌಂಟ್ ಹಾಕ್ಬೇಕು. ಯಾವ್ದು ಯಾವ್ದು ಕೊಡಿಸ್ದೇನದು? ಯಾವುದು ಅದು ಇರೋಸಲಿ ಮೊಚ್ಚ ಹೇಳೇ ಇಲ್ಲ. ಟೀಕ ಮೊಕ್ಕ ಅಂತೆ. ಅದನ್ನ ಕನ್ನಡದ ಥರ ಹೇಳ್ಬಾರ್ದು. ಅದು ಜಪಾನೀಸ್ ಅಂದಾಗ ಜಪಾನೀಸ್ ಥರನೇ ಹೇಳ್ಬೇಕು. ತೆಗಿಬೇಕು. ಆಯ್ತಕ್ಕ. ಮನೆಗೆ ಬಂದ್ವಿ. ಪಾರ್ಕಿಂಗ್ ಆಗ್ತಿದೆ. ಸೊ ಗೈಸ್ ಇವತ್ತು ನಾವು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಇದೇ ಥರ ನಿಮ್ಮ ಮನೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ
ಎಲ್ಲ ಶ್ರೀ ಕನ್ನಡಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಅಷ್ಟೇ.